ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡುವ ದೃಷ್ಟಿನಲ್ಲಿ ಶಾಲಾ ಕಾಲೇಜುಗಳ ಮೂಲಭೂತ ಸೌಕರ್ಯಗಳನ್ನು ನೀಡಬೇಕು ಅಂತೇಳಿ ಹಿಂದೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಶಾಲಾ ಕಾಲೇಜುಗಳಿಗೆ ಕಟ್ಟಡಗಳಿಗೆ ವಿಶೇಷವಾದಂತಹ ಅನುದಾನ, ಶೌಚಾಲಯಗಳ ನಿರ್ಮಾಣ, ಲೈಬ್ರರಿ, ಕಂಪ್ಯೂಟರ್ ವ್ಯವಸ್ಥೆ ಮತ್ತು ಸುಮಾರು 500ಕ್ಕೂ ಹೆಚ್ಚು ಶಿಕ್ಷಕರಿಗೆ ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ತರಬೇತಿಯನ್ನ ಕೊಡಿಸುವಂತ ಕೆಲಸ, ಜೊತೆಗೆ ಸ್ಮಾರ್ಟ್ ಕ್ಲಾಸ್ಗಳನ್ನ ಕೊಡುವಂತ ಕೆಲಸ ಕೂಡ ಇವತ್ತು ಮಾಡಿ ಎಲ್ಲ ಸರ್ಕಾರಿ ಪ್ರೌಢಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ಗಳನ್ನ, ಪ್ರೊಜೆಕ್ಟರ್ಗಳನ್ನ ನನ್ನ ಅನುದಾನದಲ್ಲಿ ನೀಡಿ ಸಾರ್ವಜನಿಕ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಬಂದಿದೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ, ಅದರಲ್ಲೂ ಕೂಡ ರಾಮನಗರ ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರಕ್ಕೆ ಸಿಗಬೇಕಾದಂತ ಕೇಂದ್ರೀಯ ವಿದ್ಯಾಲಯ ಇವತ್ತಿನವರೆಗೂ ಕೂಡ ಸ್ಥಾಪನೆ ಆಗಿರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಚನ್ನಪಟ್ಟಣ ಮತ್ತು ರಾಮನಗರದ ಮಧ್ಯೆ 10 ಎಕರೆ ಪ್ರದೇಶದಲ್ಲಿ ಒಂದು ಸುಸಜ್ಜಿತವಾದಂತಹ ಕೇಂದ್ರೀಯ ವಿದ್ಯಾಲಯವನ್ನ ಪ್ರಾರಂಭ ಮಾಡಿ ಇವತ್ತು ಆ ಭಾಗದ ನನ್ನ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಅದು ಅನುಕೂಲ ಆಗ್ತಾ ಇದೆ. ಅದ್ರ ಜೊತೆಗೆ ಇವತ್ತು ಯಶವಂತಪುರ ರೈಲ್ವೆ ಕಾಲೋನಿಯಲ್ಲಿ ಕೂಡ ಮತ್ತೊಂದು ಕೇಂದ್ರೀಯ ವಿದ್ಯಾಲಯವನ್ನ ಮಂಜೂರಾತಿಯನ್ನು ಮಾಡಿಸಿ ಅಲ್ಲೂ ಕೂಡ ಶಾಲೆ ಪ್ರಾರಂಭ ಆಗಿರ್ತಕ್ಕಂಥದ್ದು ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡತಕ್ಕಂಥ ಒಂದು ಕೆಲಸವನ್ನ ನಾನು ಮಾಡಿದ್ದೇನೆ. ದಿವಂಗತ ರಾಜೀವ್ ಗಾಂಧಿಯವರ ಕನಸಿನ ನವೋದಯ ಶಾಲೆ, ಜಿಲ್ಲೆಗೊಂದು ಶಾಲೆಯನ್ನ ಮಾಡಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತಿನವರೆಗೂ ಕೂಡ ರಾಮನಗರ ಜಿಲ್ಲೆಗಾಗಿ ಯಾವುದೇ ಶಾಲೆಗಳು ಇರಲಿಲ್ಲ. ಇವತ್ತು 30 ಎಕರೆ ಪ್ರದೇಶದಲ್ಲಿ ನವೋದಯ ಶಾಲೆಯನ್ನ ಕನಕಪುರ ತಾಲೂಕಿನ ಬರಡನಹಳ್ಳಿಯಲ್ಲಿ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಶಾಲೆ ಸುಮಾರು 5 ವರ್ಷಗಳಿಂದ ಶಾಲಾ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಇವತ್ತು ನಮ್ಮ DKS ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆ ಒಂದು ಕಟ್ಟಡವನ್ನ ಬಾಡಿಗೆಗೆ ಕೊಟ್ಟು ಅದನ್ನು ನಡೆಸುವಂತಹ ಕೆಲಸ ಇವತ್ತು ಸಾರ್ವಜನಿಕವಾಗಿ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡುವಂತಹ ಕೆಲಸ ಮಾಡಿದ್ದೇವೆ. ಕರ್ನಾಟಕದಲ್ಲಿ ಬಹಳ ಪ್ರಚಲಿತವಾಗಿರ್ತಕ್ಕಂಥದ್ದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು. ಇವತ್ತು ನನ್ನ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕುಣಗಲ್ ಇರ್ಬೋದು, ಕನಕಪುರ ಇರ್ಬೋದು, ರಾಮನಗರ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಎಲ್ಲ ಕಡೆ ಒಂದೊಂದು ಮೊರಾರ್ಜಿ ಶಾಲೆಯನ್ನ ಮಂಜೂರಾತಿ ಮಾಡಿಸಿ, ಸ್ಥಳವನ್ನ ಮಂಜೂರಾತಿ ಮಾಡಿಸಿ, ಕಟ್ಟಡಗಳು ಕೂಡ ಪ್ರಾರಂಭ ಆಗಿ ಇವತ್ತು ಈಗಾಗಲೇ ಹೆಚ್ಚು ಪ್ರಚಲಿತವನ್ನ ಪಡೆದಿದೆ. ಮುಂದಿನ ದಿನಗಳಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡುವಂತಹ ದೃಷ್ಟಿನಲ್ಲಿ ಪಂಚಾಯಿತಿಗೊಂದು ಶಾಲೆಯನ್ನ ಪ್ರಾರಂಭ ಮಾಡಬೇಕು. ಕರ್ನಾಟಕ ಪಬ್ಲಿಕ್ ಮಾದರಿ ಶಾಲೆಗಳನ್ನ CSR ಮುಖಾಂತರ 10 ಕೋಟಿಗೂ ಹೆಚ್ಚು ವೆಚ್ಚದಲ್ಲಿ ಇವತ್ತು ಶಾಲೆಗಳನ್ನು ನಿರ್ಮಾಣ ಮಾಡಲಿಕ್ಕೆ 20 ಶಾಲೆಗಳ ಜೊತೆ 20 ಶಾಲೆಗಳನ್ನು ಪ್ರಾರಂಭ ಮಾಡಲು ಈಗಾಗಲೇ MOUಗಳನ್ನ ಕೂಡ ಮಾಡಿದ್ದೇವೆ. ಕೆಲಸ ಪ್ರಾರಂಭ ಆಗುವಂತದ್ದಲ್ಲಿದೆ. ನನ್ನ ಗುರಿ ಉತ್ತಮವಾದಂಥ ಶಿಕ್ಷಣವನ್ನ ಬಡವರು, ರೈತರು ಮತ್ತು ಕಾರ್ಮಿಕ ವರ್ಗದ ಜನರಿಗೆ ಆ ಗುಣಮಟ್ಟದ ಶಿಕ್ಷಣವನ್ನ ಖಾಸಗಿ ಸಂಸ್ಥೆಗಳ ಜೊತೆ ಸರ್ಕಾರದ ಒಡಂಬಡಿಕೆಯನ್ನ ಮಾಡಿ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಗುರಿಯನ್ನ ಇಟ್ಕೊಂಡಿದ್ದೇನೆ. ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ 100 ಕರ್ನಾಟಕ ಮಾದರಿ ಪಬ್ಲಿಕ್ ಶಾಲೆಗಳನ್ನ ಮಾಡತಕ್ಕಂಥ ಗುರಿಯನ್ನ ಹೊಂದಿದ್ದೇನೆ. ಈ ಕನಸು ನನಸು ಮಾಡಲು ತಮ್ಮೆಲ್ಲರ ಆಶೀರ್ವಾದ ಬಹಳ ಮುಖ್ಯ ಅಂತ ಹೇಳಿ ನಾನು ತಮ್ಮನ್ನು ಕೋರ್ತಾ ಇದ್ದೀನಿ.